सवायुधं विश्वममोघलीलः सृजत्यवत्यत्ति न सज्जतेऽस्मिन् भूतेषु चान्तर्हित आत्मतन्त्रः षड्वर्गिकं जिघ्रति षड्गुणेशः. भागवत सारोद्धारे अयं षट्त्रिंशदुत्तरः द्विशततमः श्लोकः. 236ನೇ श्लोक. अध्यात्मप्रकरणे अस्मिन् नैकविधाः भगवतः महिमानः प्रगीयन्ते. अथातः अतीतस्य श्लोकस्य अनुवादं किञ्चिदिव श्रुत्वा अद्यतन श्लोकस्य अर्थं सर्वे वयं शृणवाम तावत्. अयं खलु भगवान् स्वशक्त्या चतुर्विधानि पुराणि सृजति. स्वेदजानि, उद्भिज्जानि, जरायुजानि, अंडजानि चेति. एवं तानि सर्वाणि इमानि पुराणि सृष्ट्वा तानि अनुप्रविशति च एकेन आत्मन एव अंशेन. अनेकानि खलु जडानि चेतनानि च भूतानि सन्ति अस्मिन् प्रपञ्चे. तानि सर्वाण्यपि जडानि चेतनानि च अयमेव स्वस्य विभिन्नैः अंशैः प्रविश्य तानि यमयति. एवं च यथा एवं पुराणे सृष्ट्वा तानि प्राविशत् तेषु च निराकुलः शेते तेनैव कारणेन इनं पुरुषमाहुः. अपि च जीवस्य सर्वाण्यपि इंद्रियाणि, कर्मेन्द्रियाणि, ज्ञानेन्द्रियाणि, मनसः प्रभेदांश्च स्वस्यैव इंद्रियैः अथवा स्वस्यैव अंशैः व्याप्य स्वमायया स्वप्रभावेण सारघं केवलं सारमेव अयं परमात्मा पिबति. केवलं शुभमेव पिबति, अशुभं तु न पिबति. पूर्णानन्दमयोऽयम्. अप्रमेय महात्म्यश्च. अतः तस्य इमां चेष्टां शुभपानरूपां अशुभत्यागरूपां च चेष्टां न कोऽपि साधकः पूर्णतया ज्ञातुं प्रभवति. अपरिमितशक्तेः अस्य भगवतः केवल शुभसुखभोगः दुःखपरित्यागश्च संभाव्यते एव. सोऽयम् अमोघलीलः इदं विश्वं सृजते, अवति, रक्षयते. अपि च अत्ति प्रलयकाले. परन्तु अस्मिन् प्रपञ्चे
ಲಕ್ಷ್ಮೀ ಚತುರ್ಮುಖ ಬ್ರಹ್ಮ ಪಾಮರಾದಿಕೆ ನೈವ ಸಜ್ಜತೆ ಅಪಿ ಚ ಸರ್ವೇಷು ಭೂತೇಷು ಅಂತರ್ಹಿತಃ ಸ್ವವಶೋಯಂ ಭಗವಾನ್ ಷಡ್ಭಿಃ ಇಂದ್ರಿಯೈಃ ಷಡ್ವಿಧಾನ್ ಗುಣಾನ್ ಜಿಘ್ರತೆ ಅನುಭವತೆ. ಸೂತರು ಭಗವಂತನ ಮಹಿಮೆಯನ್ನು ಹೇಳುವಂತಹ ಒಂದು ಶ್ಲೋಕ ಇದೆ. 1ನೇ ಸ್ಕಂದದ 3ನೇ ಅಧ್ಯಾಯದ 36ನೇ ಶ್ಲೋಕದಲ್ಲಿ ಕಂಡುಬರುವಂಥದ್ದು. ನಮ್ಗೆ ಗೊತ್ತಿರುವಂತೆ ಪ್ರಾಯ ಈ ಪ್ರಕರಣದಲ್ಲೆಲ್ಲ ಆ ಭಗವಂತನ ಮಹಿಮೆಗಳನ್ನೇ ವರ್ಣನೆ ಮಾಡ್ತಿದ್ದಾರೆ. ಅದಕ್ಕಾಗಿ ಇದು ಅಧ್ಯಾತ್ಮ ಪ್ರಕರಣ ಅಂತ ಕರೆಸ್ಕೊಂಡಿದೆ. ಅದರ ಹಿಂದಿನ ಶ್ಲೋಕದಲ್ಲೂ ಕೂಡ ಅವನ ಮಹಿಮೆಯನ್ನೇ ವರ್ಣನೆ ಮಾಡಿದೆ. ಅಮೋಘಲೀಲ ಅಂತ ಇಲ್ಲಿ ಅವನನ್ನ ವಿಶೇಷಣದಿಂದ ಕರೆದಿದ್ದಾರೆ. ಅಮೋಘ ಶುಚಿರೂರ್ಜಿತ ಅಂತ ವಿಷ್ಣು ಸಹಸ್ರನಾಮ ಕೂಡ ಅವನನ್ನು ಅಮೋಘ ಅಂತ ಹೇಳ್ತದೆ. ಅವನು ಅಮೋಘ ಅಂದ್ರೆ ಅವನ ಲೀಲೆಯನ್ನ ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಅರ್ಥ. ಅವನ ಸ್ವರೂಪವೂ ಅಮೋಘ, ಅವನ ಲೀಲೆಯೂ ಅಮೋಘ, ಅವನ ಗುಣ ಕರ್ಮ ಹೀಗೆ ಪ್ರತಿಯೊಂದು ಕೂಡ ಅಮೋಘವೇ. ಆದ್ರಿಂದ ಅವನು ಅಮೋಘ ಲೀಲ. ಷಡ್ಗುಣೇಶ ಅಂತ ವರ್ಣನೆ ಮಾಡ್ತಾರೆ ಅವನನ್ನು. ಷಡ್ಗುಣೇಶ ಅಂದ್ರೆ ಸ್ವಯಂ ಐಶ್ವರ್ಯಾದಿ ಷಡ್ಗುಣಗಳಿಂದ ತುಂಬಿದವನು. ಮತ್ತೆ ಅದಕ್ಕೆ ಆ ಎಲ್ಲ ಗುಣಗಳಿಗೂ ಕೂಡ ಅವನು ಈಶನೂ ಹೌದು. ಅಲ್ಲಿ ಹೀಗೊಂದು ಅರ್ಥ ನಾವು ತಿಳ್ಕೋಬಹುದು. ಸ್ವಯಂ ತನ್ನ ಸ್ವರೂಪವಾದ ಷಡ್ಗುಣಗಳಿಂದ ಅವನು ತುಂಬಿದವನು ಹೌದು. ಅದಲ್ಲದೆ ಲಕ್ಷ್ಮೀ ಚತುರ್ಮುಖ ಬ್ರಹ್ಮ ಮೊದಲಾದ ಎಲ್ಲ ದೇವತೆಗಳು ಕೂಡ ಏನು ಷಡ್ಗುಣಗಳನ್ನು ಹೊಂದಿದ್ದಾರೆ ಅವುಗಳಿಗೆ ಅವನು ಈಶ ಒಡೆಯನೂ ಕೂಡ ಹೌದು. ಅವನೇ ಆ ಗುಣಗಳನ್ನು ಅವರಲ್ಲಿ ಇರಗೊಟ್ಟವನು. ಐಶ್ವರ್ಯಾದಿ ಗುಣೇಶದ್ಭಿ ಸಾಮಗ್ರ್ಯಾ ಸರ್ವದೇವತಾ ಭಗವತ್ ಶಬ್ದವಾಚ್ಯಾಶ್ಚ ಸಾಕ್ಷಾತ್ತು ಭಗವಾನ್ ಹರಿ ನಿರಪೇಕ್ಷಂತು ಸಾಮಗ್ರ್ಯಂ ತಸ್ಯ ಸರ್ವಾಧಿಕಂ ಯತಃ ಅಂತ ಭಾಗವತ ತಾತ್ಪರ್ಯ. ವಸ್ತುತಃ ಲಕ್ಷ್ಮಿಯನ್ನು ಭಗವತಿ ಅಂತ ಹೇಳ್ತಾರೆ. ಚತುರ್ಮುಖ ಮುಖ್ಯ ಪ್ರಾಣ ಗರುಡ ಶೇಷಾರಗಳನ್ನ ಭಗವಾನ್ ಅಂತಾರೆ. ಮತ್ತೆ ಅವರವರ ಪತ್ನಿಯರನ್ನೆಲ್ಲರನ್ನು ಕೂಡ ಭಗವತಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಐಶ್ವರ್ಯಾದಿ ಗುಣಗಳು ಅವರಲ್ಲಿವೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಸಾಮಗ್ರ್ಯಾತ್ ಎಲ್ಲ ಗುಣಗಳು ಅವರಲ್ಲಿವೆ. ಆದರೆ ನಿರಪೇಕ್ಷವಾದ ಪೂರ್ಣತೆ ಲಕ್ಷ್ಮೀದೇವಿಗಿಂತಲೂ ಅನಂತ ಗುಣಗಳಿಂದ ಲಕ್ಷ್ಮಿಗಿಂತ ಅಧಿಕ ಈ ಭಗವಂತ. ಆದ್ರಿಂದ ಅವನಲ್ಲಿ ಸರ್ವಾಧಿಕವಾದ ಷಡ್ಗುಣ ಪೂರ್ಣತ್ವ ಇದೆ. ಉಳಿದವರಲ್ಲಿ ಏನು ಷಡ್ಗುಣ ಪೂರ್ಣತ್ವ ಇದೆ ಅದಕ್ಕೆ ಇವನು ಒಡೆಯ ಅಂತ ತಿಳ್ಕೋಬಹುದು. ಅವನು ಒಡೆಯನಾದ್ರಿಂದ ತಾನು ಕೂಡ ಆ ಗುಣಗಳನ್ನು ಹೊಂದಿದ್ದಾನೆ ಅಂತಲೇ ಅರ್ಥ ಆಗ್ತದೆ. ಹೀಗೆ ಅಮೋಘ ಲೀಲ, ಅವನ ಯಾವ ಚಟುವಟಿಕೆಯೂ ಕೂಡ ವ್ಯರ್ಥ ಅಲ್ಲ. ಯಥಾತಥ್ಯತಃ ಅರ್ಥಾನ್ ವೇದಧಾತ್ ಶಾಶ್ವತಿಭ್ಯ ಸಮಾಭ್ಯ. ಹಿಂದೆ ಅವನು ಮಾಡಿರುವ, ಇಂದು ಮಾಡ್ತಾ ಇರುವ, ಮುಂದೆ ಮಾಡಿರುವ ಕ್ರಿಯೆಗಳು, ಅವನು ಸೃಷ್ಟಿಸಿರುವುದು, ಇದೆಲ್ಲವೂ ಕೂಡ ಅವನ ಮಹಾತ್ಮ್ಯಕ್ಕೆ ಸೂಚಕ. ಸತ್ಯಸ್ಯೋ ಅಸ್ಯ ಮಹಿಮಾ ಅಂತ ವೇದ ಕೂಡ ಅವನ ಮಹಿಮೆಯನ್ನ ವರ್ಣನೆ ಮಾಡ್ತದೆ. ಸತ್ಯಸ್ಸೋ ಅಸ್ಯ ಮಹಿಮಾ ಗಣೇಶವೋ ಯಜ್ಞೇಶು ವಿಪ್ರರಾಜ್ಯ ಅಂತ. ಆ ಭಗವಂತನ ಸತ್ಯವಾದ ಮಹಿಮೆಯನ್ನ, ಸತ್ಯವಾದ ಜಗತ್ತನ್ನು ಸೃಷ್ಟಿಸಿರುವ, ಬಹುಮುಖವಾದ ಜಗತ್ತನ್ನು ಸೃಷ್ಟಿಸಿರುವಂತಹ ಬಹುಮುಖವಾದ ಆತನ ಮಹಿಮೆ ಏನಿದೆ ಅದನ್ನು ನಾನು ಅನುಸಂಧಾನ ಮಾಡಿಕೊಂಡು ಸುಖ ಹೊಂದುತ್ತೇನೆ. ಜ್ಞಾನಿಗಳ ಎದುರಿಗೆ ಆ ಭಗವಂತನ ಸತ್ಯವಾದ ಮಹಿಮೆಯನ್ನು ಹೇಳ್ತೇನೆ ಅಂತ ವೇದವಾಕ್ಯ ವರ್ಣನೆ ಮಾಡ್ತದೆ. ಮತ್ತೆ ಷಡ್ವರ್ಗಿಕಂ ಜಿಘ್ರತಿ. ಜಿಘ್ರತಿ ಅಂದರೆ ಅನುಭವಿಸ್ತಾನೆ. ಷಡ್ವರ್ಗಗತಂ, ಎಲ್ಲರ ಹೃದಯ ಕಮಲದಲ್ಲಿದ್ದಾನೆ. ಭೂತೇಶು ಚ ಅಂತರ್ಹಿತ, ಎಲ್ಲ ಪ್ರಾಣಿಗಳ ಒಳಗಿದ್ದಾನೆ. ಆತ್ಮತಂತ್ರ, ಆದರೆ ತಾನು ಮಾತ್ರ ಸ್ವತಂತ್ರನಾಗಿದ್ದಾನೆ. ಸ್ವತಂತ್ರನಾಗಿದ್ದು ಆ 6 ಇಂದ್ರಿಯಗಳೇನಿವೆ
ಆ 6 ಇಂದ್ರಿಯಗಳ ಮೂಲಕ 5 ಜ್ಞಾನೇಂದ್ರಿಯಗಳು, ಒಂದು ಮನಸ್ಸು, ಅದರ ಮೂಲಕ 6 ವಿಷಯಗಳನ್ನೇನು ಅನುಭವಿಸಬೇಕು ಅದನ್ನು ಇವನೇ ಅನುಭವಿಸ್ತಾನೆ. ಜಿಘ್ರತೆ ತುಂಬ ಸುಂದರವಾದಂಥ ಒಂದು ಶಬ್ದ ಅಂತ ಕಾಣಿಸ್ತಾನೆ. ನಾವೆಲ್ಲ ಅನುಭವಿಸುವಾಗ ಜಿಘ್ರತಿ ಅಂತ ಹೇಳಬಹುದೋ ಇಲ್ವೋ, ಅದು ಕಷ್ಟ. ಜಿಘ್ರತಿ ಅಂದರೆ ಗಂಧೋಪಾದಾನೆ ಅಂತ ಧಾತು, ಗಂಧವನ್ನು ಮೂಸುವುದು ಅಂತ ಅರ್ಥ. ಗಂಧಂ ಜಿಘ್ರತೆ. ಸರಿ, ನಾವೀಗ ನಮ್ಮ ಕುರಿತಾಗಿ ಹೇಳುವುದಾದರೆ, ಅಹಂ ಶಬ್ದಂ ಶೃಣೋಮಿ, ನಾನು ಶಬ್ದವನ್ನು ಕೇಳ್ತೇನೆ. ಅಹಂ ರೂಪಂ ಪಶ್ಯಾಮಿ, ರೂಪಂ ಆಕಾರಂ ವಸ್ತು ಪಶ್ಯಾಮಿ, ರೂಪವನ್ನು, ಅದರ ಆಕಾರವನ್ನು, ವಸ್ತುವನ್ನು ಎಲ್ಲವನ್ನೂ ನಾನು ಕಣ್ಣಿಂದ ನೋಡ್ತೇನೆ ಅನ್ಬೇಕು. ಆಮೇಲೆ ಘ್ರಾಣೇನ ಗಂಧಂ ಜಿಘ್ರಾಮಿ, ಮೂಗಿನ ಮೂಲಕ ಗಂಧವನ್ನು ನಾನು ಅಘ್ರಾಣಿಸ್ತೇನೆ. ಮತ್ತೆ ಜಿಹ್ವಯ ರಸಂ ಜಾನಾಮಿ, ನಾಲಿಗೆಯಿಂದ ರಸವನ್ನು ತಿಳ್ಕೋತೇನೆ. ಮತ್ತೆ ಸ್ಪೃಶಾಮಿ, ತ್ವಗಿಂದ್ರಿಯದಿಂದ ನಾನು ಮುಟ್ಟುತ್ತೇನೆ. ಮನಸ್ಸಿನಿಂದ ಜಾನಾಮಿ, ಮನನಂ ಕರೋಮಿ, ಧ್ಯಾನಂ ಚ ಕರೋಮಿ, ಧ್ಯಾಯಾಮಿ, ಮನ್ಯೆ, ಜಾನಾಮಿ ಚ. ಹೀಗೆ ಇವಕ್ಕೆಲ್ಲದಕ್ಕೂ ಕೂಡ ಶ್ರವಣ ಮನನ ಧ್ಯಾನಗಳಿಗೆ ನಮ್ಮ ಮನಸ್ಸು ಕಾರಣ. ನಾವು ಕಣ್ಣಿನಿಂದ ವಸ್ತುವಿನ ಬಣ್ಣವನ್ನು, ವಸ್ತುವಿನ ಆಕಾರವನ್ನು ನೋಡ್ತೀವಿ ಅನ್ಬೇಕು, ಮೂಸ್ತೀವಿ ಅನ್ನಬಾರದು. ಹಾಗೆ ಪ್ರಯೋಗ ಮಾಡಿದರೆ ಅದು ವ್ಯಾಕರಣ ವಿರುದ್ಧವಾದ ಪ್ರಯೋಗ ಆಗ್ತದೆ. ಮತ್ತು ವಸ್ತುಸ್ಥಿತಿಗೂ ಕೂಡ ಅದು ವಿರುದ್ಧವಾದ ಪ್ರಯೋಗವೇ. ನಮಗೆ ಮೂಗಿನಿಂದ ಮೂಸ್ಲಿಕ್ಕೆ ಸಾಧ್ಯ, ಕಣ್ಣಿನಿಂದ ಮೂಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮೂಗಿನಿಂದ ನಾವು ಮೂಸುವುದು ಕೂಡ ಗಂಧವನ್ನೇ. ನಮ್ಮ ಒಂದೇ ಮೂಗೆಂಬ ಇಂದ್ರಿಯದಿಂದ ನಾವು ಗಂಧವನ್ನು, ರೂಪವನ್ನು ಮತ್ತು ಶಬ್ದವನ್ನು ಎರಡು ಮೂರನ್ನು ಮೂಸ್ಲಿಕ್ಕೆ ಸಾಧ್ಯ ಇಲ್ಲ. ಕಿವಿಯಿಂದ ನಾವು ಶಬ್ದಗಳನ್ನು ಕೇಳುವುದು, ಮೂಸುವುದಲ್ಲ. ಮತ್ತೆ ಕಿವಿಯಿಂದ ನಾವು ಶಬ್ದವನ್ನು ಕೇಳಬಹುದೇ ಹೊರತು ರೂಪವನ್ನು ಕೇಳಲಿಕ್ಕೆ ಬರೋದಿಲ್ಲ. ಇದೆಲ್ಲ ನಮ್ಮ ಇಂದ್ರಿಯಗಳಿಗೆ ಇರುವಂತಹ ಮಿತಿಗಳು. ಇದು ಕೇವಲ ಜ್ಞಾನೇಂದ್ರಿಯಗಳಿಗೆ ಮಾತ್ರ ಅಲ್ಲ, ಕರ್ಮೇಂದ್ರಿಯಗಳಿಗೂ ಈ ಮಿತಿ ಇದ್ದೇ ಇದೆ. ಕೈಯಿಂದ ನಾವೇನಾದ್ರು ತಗೋಬಹುದು, ಕಾಲಿನಿಂದ ತಗೊಳ್ಲಿಕ್ಕೆ ಬರೋದಿಲ್ಲ. ಕಾಲಿನಿಂದ ಹೋಗ್ತೇವೆ, ಕೈಯಿಂದ ಹೋಗ್ಲಿಕ್ಕೆ ಬರೋದಿಲ್ಲ. ಹೀಗೆ ನಮಗೆಲ್ಲ ತುಂಬ ಜ್ಞಾನೇಂದ್ರಿಯಗಳಿಗೆ ಮತ್ತು ಕರ್ಮೇಂದ್ರಿಯಗಳಿಗೆ ಇತಿಮಿತಿ ಇದೆ. ನಮ್ಮ ಮನಸ್ಸಿಗೆ, ಸ್ವಯಂ ನಮ್ಮ ಸಾಕ್ಷಿಗೂ ಕೂಡ, ಜೀವ ಸ್ವರೂಪವಾದಂಥ ಸಾಕ್ಷಿಗೂ ಕೂಡ ತುಂಬ ಇತಿಮಿತಿ ಇದೆ. ಆದರೆ ಭಗವಂತ ಆರು ಇಂದ್ರಿಯಗಳ ವಿಷಯಗಳನ್ನು ಜಿಘ್ರತೆ, ಎಲ್ಲವನ್ನೂ ಅವನು ಮೂಸ್ತಾನೆ ಅಂತ ಪ್ರಯೋಗ ಮಾಡಿದ್ದಾರೆ. ಈ ಮೂಸುವುದು ಅನ್ನೋದನ್ನ ಸ್ವಲ್ಪ ನಾವು ಹೀಗೆ ಅರ್ಥ ಮಾಡ್ಕೋಬೇಕು. ಗ್ರಾಸ್ಪ್ ಅಂತ ಅರ್ಥ ಅದಕ್ಕೆ. ಇಂಗ್ಲಿಷಿನಲ್ಲಿ ಗ್ರಾಸ್ಪ್ ಅಂತ ಹೇಳ್ಬೋದು, ಅಥವಾ ಸೆನ್ಸ್ ಅಂತ ಹೇಳ್ಬೋದು. ಅದರ ಅಸ್ತಿತ್ವವನ್ನು ಗ್ರಹಿಸುವುದು. ಮೂಸುವುದು ಅಂದರೆ ಮೂಸುವುದೇ ಅಲ್ಲ, ಅಸ್ತಿತ್ವವನ್ನು ಗ್ರಹಿಸುವುದು. ರೂಪದ, ರಸದ, ಗಂಧದ, ಶಬ್ದದ, ಸ್ಪರ್ಶದ, ಮನಸ್ಸಿನ ವಿಷಯಗಳ ಎಲ್ಲದರದ್ದು ಕೂಡ ಅಸ್ತಿತ್ವವನ್ನು ಸೆನ್ಸ್ ಮಾಡುವುದು ಅಂತ. ಸೆನ್ಸ್ ಅಂತ ಇಂಗ್ಲೀಷಲ್ಲಿ ಏನು ಪ್ರಯೋಗ ಮಾಡ್ತಾರೆ, ಅಥವಾ ಗ್ರಾಸ್ಪ್ ಅಂತ ಏನು ಪ್ರಯೋಗ ಮಾಡ್ತಾರೆ, ಅದಕ್ಕೆ ಸಮಾನವಾದಂಥ ಒಂದು ಶಬ್ದ ಇದು ಇಲ್ಲಿ ಬಂದಿರುವಂಥ ಜಿಘ್ರತೆ ಅನ್ನೋ ಶಬ್ದ. ಮತ್ತೆ ಭಗವಂತನಿಗೆ ಸಂಬಂಧಪಟ್ಟಂತೆ ಅವನು ಕಣ್ಣಿಂದ ನೋಡುವುದು, ಕಿವಿಯಿಂದ ಕೇಳುವುದು, ಮೂಗಿನಿಂದ ಮೂಸುವುದು ಎಲ್ಲವೂ ಅವನ ಪಾಲಿಗೆ ಸವಿಶೇಷ ಭಿನ್ನವಾದ ಕ್ರಿಯೆಗಳು. ನಮಗೆ ಇಂದ್ರಿಯಗಳು ಭಿನ್ನ ಭಿನ್ನ, ಅವನ ಎಲ್ಲ ಇಂದ್ರಿಯಗಳು, ಎಲ್ಲ ಶರೀರಗಳು ಅವೆಲ್ಲವೂ ಕೂಡ ಪರಸ್ಪರ ಸವಿಶೇಷ ಭಿನ್ನ. ಅವನ ಕ್ರಿಯೆಗಳೂ ಅಭಿನ್ನ, ಅವನ ಗುಣಗಳೂ ಅಭಿನ್ನ. ಆದ್ದರಿಂದ ಅವನನ್ನು ಆ ಥರ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಮತ್ತೆ ಷಡ್ಗುಣೇಶಃ ಅಂತ ಅನ್ನೋದಕ್ಕೆ 6 ಗುಣಗಳಿಗೆ ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ, ವೈರಾಗ್ಯ, ಇವುಗಳನ್ನ 6 ಗುಣ ಅಂತಾರೆ. 6 ಗುಣಗಳಿಗೆ ಅವನು ಈಶ. 6 ಗುಣಗಳಿಂದ ಅವನು ಪೂರ್ಣ. ಇತರರಿಗೆ 6 ಗುಣಗಳನ್ನು ಕೊಟ್ಟವನಂತ ಒಂದು ಅರ್ಥ. ಇಲ್ಲೇ ವಿಷ್ಣು ತೀರ್ಥರು ಒಂದು ಅರ್ಥ ಬರೆದಿದ್ದಾರೆ. ಮನಃಶ್ರೋತ್ರಾದಿ ಷಡ್ ಇಂದ್ರಿಯಾಣ ಗುಣ ಅಂದರೆ ಇಂದ್ರಿಯ ಅಂತನೂ ಅರ್ಥ ಇದೆ. ಆದ್ರಿಂದ ಆ 6 ಇಂದ್ರಿಯಗಳಿಗೆ ಅವನ ಅಧಿಪತಿ ಅಂತ ಹೀಗೆ ಕೂಡ ಅದಕ್ಕೆ ಅರ್ಥ ಮಾಡ್ಬೋದು. ಶಬ್ದಾದ್ಯ ಇಂದ್ರಿಯಾದ್ಯಾಶ್ಚ ಸತ್ಯಾದ್ಯಾಶ್ಚ ಶುಭಾನಿ ಚ
ಅಪ್ರಧಾನಾನಿ ಚ ಗುಣಾಹ ನಿರುಚ್ಯಂತೆ ನಿರುಕ್ತಿಗೈಹಿ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಗುಣ ಅನ್ನೋ ಶಬ್ದಕ್ಕೇನೆ ಶಬ್ದಸ್ಪರ್ಶ ಮೊದಲಾದ 5 ಗುಣಗಳು, 5 ಇಂದ್ರಿಯಗಳು, ಮತ್ತೆ ಸತ್ವರಜ ಸಮೋ ಗುಣಗಳು ಅಂತ 3 ಗುಣಗಳು, ಶುಭ ಗುಣ ಸದ್ಗುಣ ಅಂತ ಏನಿರ್ತಲ್ಲ ಅದನ್ನು ಕೂಡ ಗುಣ ಎಂಬ ಶಬ್ದದಿಂದ ತಿಳ್ಕೊಳ್ಬಹುದು. ಮತ್ತೆ ಅಪ್ರಧಾನವಾದದ್ದಕ್ಕೂ ಕೂಡ ಗುಣ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತ ಷಡ್ಗುಣಗಳಿಗೆ ಈಶ ಅಂದ್ರೆ 6 ಶಬ್ದ ಸ್ಪರ್ಶ ರೂಪರಸ ಗಂಧ ಸ್ಪರ್ಶ ಶಬ್ದ ಅಂತ ಏನಿದೆ ಮತ್ತೆ ಮನಸ್ಸಿನ ಕ್ರಿಯೆಗಳು, ಇವುಗಳೆಲ್ಲದಕ್ಕೂ ಕೂಡ ಅವನು ಈಶನೇ. ಅವುಗಳೆಲ್ಲವನ್ನೂ ನಮಗೆ ಮಾಡಿಕೊಡುವಂತಹ ದೇವತೆಗಳೇನಿದ್ದಾರೆ ಆ ದೇವತೆಗಳಿಗೂ ಅವನು ಈಶನೇ. ಅದಕ್ಕೆ ತುಂಬಾ ಅರ್ಥ ಬರ್ತದೆ. ಇಂದ್ರಿಯೇಭ್ಯ ಪರಾಶರ್ಥಾ ಅರ್ಥೇಭ್ಯಶ್ಚ ಪರಮ್ಮನಃ ಅಂತ ಕಾಟಕೋಪನಿಷತ್ತು ಹೇಳ್ತದೆ. ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ಶ್ರೇಷ್ಠರಂತೆ. ಅಲ್ಲಿ ಗುಣ ಎಂಬ ಶಬ್ದದಿಂದ ನಾವು ಇಂದ್ರಿಯವನ್ನು ತಗೊಂಡಾಗ 6 ಇಂದ್ರಿಯಗಳು, ಕಿವಿ, ಕಣ್ಣು, ಮೂಗು, ನಾಲಿಗೆ ಮತ್ತು ತ್ವಗಿಂದ್ರಿಯ, ಮನಸ್ಸು, 6 ಇಂದ್ರಿಯಗಳು. ಅದರ ಅಭಿಮಾನಿ ದೇವತೆಗಳಿಗೆ ಅವನು ಈಶ ಅಂತ ಒಂದರ್ಥ. ಇನ್ನೊಂದು 6 ಇಂದ್ರಿಯಗಳಿಂದ ತಿಳಿಯಲ್ಪಡುವ ವಿಷಯಗಳ ಅಭಿಮಾನಿ ದೇವತೆಗಳಿಗೂ ಕೂಡ ಅವನು ಒಡೆಯ ಅಂತ ಅರ್ಥ. ಸೋಮವಿತ್ತಪ ಸೂರ್ಯಾಪಾಹ ಅಗ್ನಿಷ್ಪೀಂದೇಂದ್ರ ನಾಮಕಾಹ. ಸೋಮ ಅಂದರೆ ಚಂದ್ರ, ಸೂರ್ಯ, ಅಶ್ವಿನಿ ದೇವತೆಗಳು, ಅಗ್ನಿ, ಇಂದ್ರ ಮೊದಲಾದವರೆಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು. ಸುಪರ್ಣಿ ವಾರುಣಿ ತಥಾ ಪಾರ್ವತೀ ಚ ಅರ್ಥಮಾನನ್ಯ. ಗರುಡನ ಪತ್ನಿ, ಶೇಷನ ಪತ್ನಿ ಮತ್ತು ರುದ್ರನ ಪತ್ನಿಯರು 3 ಜನ ಅರ್ಥದ ಅಭಿಮಾನಿಗಳು. ಅವರನ್ನು ಗುಣ ಎಂಬ ಶಬ್ದದಿಂದ ಹೇಳ್ತಾರೆ. ಹೀಗೆ ಇವರೆಲ್ಲರಿಗೂ ಅವನು ಒಡೆಯ ಅಂತ ಅರ್ಥ. ಮತ್ತೆ ಅಲ್ಲಿ ಮನಸ್ಸು ಒಂದೇ ಇದೆ. 6 ಗುಣಗಳು ಅಂದ್ರೆ 6 ಇಂದ್ರಿಯಗಳು ಅಂದ್ರೆ ಮನಸ್ಸು. ಆ ಮನಸ್ಸಿನ ಅಭಿಮಾನಿಗಳಾದ ಗರುಡ, ಶೇಷ, ರುದ್ರರಿಗೂ ಅವನು ಒಡೆಯ ಅಂತ ಅದರ ಅರ್ಥ ಆಗ್ತದೆ. ಇದೆಲ್ಲ ಅರ್ಥಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಷಟ್ಗುಣೇಶ ಅಂತ ಪ್ರಯೋಗ ಮಾಡಿದ್ದಾರೆ. ಆತ್ಮತಂತ್ರ ಅಂದ್ರೆ ಸ್ವವಶಃ, ಯಾವತ್ತೂ ಕೂಡ ತನ್ನ ಅಧೀನನೇ, ಬೇರೆ ಯಾರು ಕೂಡ ಆತನನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತರ್ಹಿತ, ಒಳಗಿದ್ದಾನೆ. ಒಳಗಿದ್ರೂ ಕೂಡ ಅವನ ಅಸ್ತಿತ್ವ ಬೇರೆ ಯಾರಿಗೂ ಗೋಚರ ಆಗ್ತಿಲ್ಲ. ನಾವ್ಯಾವುದಾದ್ರೂ ಮನೆಯಲ್ಲಿದ್ದಾಗ ಮನೆಯೊಳಗೆ ಹೊಕ್ಕು ನೋಡಿದರೆ ನಮ್ಮ ಅಸ್ತಿತ್ವ ಇನ್ನೊಬ್ಬರಿಗೆ ಗೋಚರ ಆಗಿಬಿಡ್ತದೆ. ಆದರೆ ಅವನ ಅಸ್ತಿತ್ವ ಮಾತ್ರ ಯಾರಿಗೂ ಗೋಚರ ಆಗುವಂಥದ್ದಲ್ಲ. ಉಳಿದವರಿಗೆ ಗೋಚರ ಆಗೋದು ಹೋಗಲಿ, ಅವನು ಯಾವ್ಯಾವ ಮಹಾಭೂತಗಳಲ್ಲಿದ್ದಾನೆ ಆಯಾ ಮಹಾಭೂತಗಳಿಗೆ ಅವನ ಅಸ್ತಿತ್ವ ಗೋಚರ ಆಗೋದಿಲ್ಲ ಅಂತ ಬೃಹದಾರಣ್ಯಕ ಉಪನಿಷತ್ತು ವರ್ಣನೆ ಮಾಡ್ತದೆ. ಯಃ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾಹ ಅಂತರಃ ಯಂ ಪೃಥಿವೀ ನ ವೇದ ಯಸ್ಯ ಪೃಥಿವೀ ಶರೀರಂ ಯಹ ಪೃಥಿವೀಂ ಅಂತರೋ ಯಮಯತೆ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಅಂತ. ಇದೆಲ್ಲ ಬೃಹದಾರಣ್ಯಕ ಉಪನಿಷತ್ತಿನ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಬರುವ ಮಾತು. ಪೃಥ್ವಿಯಲ್ಲಿದ್ದಾನೆ, ಪೃಥ್ವಿಗಿಂತ ಭಿನ್ನ. ಆದರೆ ಪೃಥ್ವಿಗೆ, ಅರ್ಥಾತ್ ಪೃಥ್ವಿ ಅಭಿಮಾನಿ ದೇವತೆಗೆ ಇವನ ಬಗ್ಗೆ ಗೊತ್ತಿಲ್ಲ. ಆ ಪೃಥ್ವಿ ಈತನಿಗೆ ಒಂದು ವಿಗ್ರಹ ಇದ್ದ ಹಾಗೆ. ಪೃಥ್ವಿಗೆ ಒಳಗಿದ್ದು ಆ ಪೃಥ್ವಿಯನ್ನು ಅವನು ನಿಯಮಿಸ್ತಾನೆ. ಅವನೇ ನಿನ್ನೊಳಗೂ ಕೂಡ ಇದ್ದಾನೆ. ಅಮೃತ ನಾಶರಹಿತನಾದ ಭಗವಂತನೇ ನಿನ್ನೊಳಗೂ ಇದ್ದಾನೆ. ಅಪ್ಸು ತಿಷ್ಠನ್, ನೀರಿನೊಳಗಿದ್ದಾನೆ. ಆಪಹ ನವಿದು, ಅಂತರ್ಹಿತ ಅಂದ್ರೆ ಒಳಗೆ, ಗುಪ್ತನಾಗಿದ್ದಾನೆ ಅಂತ ಅರ್ಥ. ಆದ್ರಿಂದ ಇವ್ರು ಯಾರಿಗೂ ಕೂಡ ಆತನ ಅಸ್ತಿತ್ವ ಗಮನಕ್ಕೆ ಬರ್ತಿಲ್ಲ. ಅಗ್ನೌ ತಿಷ್ಠನ್, ಅಗ್ನಿಯಲ್ಲಿದ್ದಾನೆ. ಎಂ ಅಗ್ನಿ ನವೇದ, ಅಗ್ನಿಯೊಳಗಿದ್ರು ಕೂಡ ಅಗ್ನಿಗೆ, ಅಗ್ನಿಅಭಿಮಾನಿ ದೇವತೆಗೆ ಆತನ ಬಗ್ಗೆ ಗೊತ್ತಿಲ್ಲ. ಆಪಹ ಅಂದ್ರೆ ಜಲಾಭಿಮಾನಿ ದೇವತೆಗಳಾದ ವರುಣ, ಗಂಗೆಯರಿಗೆ ಆತನ ಬಗ್ಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಆಪಹ ಅಂದ್ರೆ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಎಲ್ಲ ದೇವತೆಗಳನ್ನು ಕೂಡ ಆಪಹ ಅಂತ ಹೇಳಬೇಕು ಅಂತ ಐತರೇಯ ಉಪನಿಷತ್ತು ಮತ್ತು ಅದರ ಭಾಷ್ಯ ಹೇಳ್ತವೆ. ಆಪ ಇತಿ ಆಪ ಇತಿ ತದಿದಮಾಪ ಏವ ಅಂತ ಐತರೇಯ ಉಪನಿಷತ್ತು. ಬ್ರಹ್ಮವಾಯು ಶಿವಾಹೀಶ ಶಿವಾದ್ಯ ಆಪಗೀರಿತಾಃ ತೇ ವಿಷ್ಣೋರ್ ಮನಸಾ ಜಾತಾಃ ಸರ್ವೇ ಚ ಅಭಭಿಮಾನಿನಃ ಅಂತ ಐತರೇಯ ಭಾಷ್ಯ. ಬ್ರಹ್ಮ, ವಾಯು, ಚತುರ್ಮುಖ ಮತ್ತು ಮುಖ್ಯ ಪ್ರಾಣರು
ಶಿವಾದ್ಯಾಹ, ಶಿವ, ಗರುಡ, ಶಕ್ರಾದ್ಯಾಹ, ಇಂದ್ರಾದಿಗಳು ಅವರೆಲ್ಲರನ್ನೂ ಆಪಹ ಅಂತ ಹೇಳ್ತಾರೆ. ವಿಷ್ಣುವಿನ ಮನಸ್ಸಿನಿಂದ ಹುಟ್ಟಿದವರು ಅವರು. ಸರ್ವೇಚ ಅಭಿಮಾನಿನಃ, ಎಲ್ಲರೂ ಕೂಡ ಜಲಾಭಿಮಾನಿಗಳು ಅಂತ ಐತರೇಯ ಉಪನಿಷತ್ ಭಾಷ್ಯ ಹೇಳ್ತದೆ. ಬ್ರಹ್ಮವಾಯು ಚ ತದ್ಭಾರ್ಯೆ ವೀಂದ್ರಶೇಷೌ ಚ ತತ್ಸ್ತ್ರಿಯೌ ಶಿವಸ್ತದ್ದಯಿತಾ ಶಕ್ರ ಕಾಮೌ ತದ್ದಯಿತಾದಯ ಸರ್ವೇ ಸುರಾಹ ಕ್ರಮೇಣೈವ ವಿಷ್ಣೋರ್ಜಾತ ಅವಾಖ್ಯಕಾಹ. ಬ್ರಹ್ಮವಾಯುಗಳು, ಅವರ ಪತ್ನಿಯರು, ವೀಂದ್ರಶೇಷೌ ಚ ತತ್ಸ್ತ್ರಿಯೌ, ಗರುಡಶೇಷ ರುದ್ರರು ಅವರ ಪತ್ನಿಯರು, ಶಕ್ರ ತದ್ದಯಿತ ಇಂದ್ರ, ಇಂದ್ರನ ಪತ್ನಿ ಶಚಿ, ಕಾಮ ಅವನ ಪತ್ನಿ ರತಿ, ಹೀಗೆ ಸಪತ್ನಿಕರಾದಂಥ ಎಲ್ಲ ದೇವತೆಗಳು ಕೂಡ ವಿಷ್ಣುವಿನಿಂದ ಹುಟ್ಟಿದವರು. ವಿಷ್ಣೋರ್ಜಾತ ಅಭಾಖ್ಯಕಾಹ ಅಂತ. ಆದ್ರಿಂದ ಆಪಹ ಅಂದ್ರೆ ಇವರೆಲ್ಲರೂ ಕೂಡ ಯಾರಿಗೂ ಗೊತ್ತಿಲ್ಲ. ಅಂತರ್ಹಿತ ಒಳಗೆ ಗೊತ್ತಿಲ್ಲ. ಅಂತರಿಕ್ಷದಲ್ಲಿದ್ದಾನೆ, ಅಂತರಿಕ್ಷದ ಅಭಿಮಾನಿಯಾದ ಗಣೇಶನಿಗೆ ಅವನ ಬಗ್ಗೆ ಗೊತ್ತಿಲ್ಲ. ವಾಯುವಿನಲ್ಲಿ, ಪ್ರವಾಹ ವಾಯುವಿನಲ್ಲಿದ್ದಾನೆ. ದಿವಿ ಜುಲೋಕದ ಅಭಿಮಾನಿಯಲ್ಲಿದ್ದಾನೆ. ಆದಿತ್ಯ ತಿಷ್ಠನ್, ಆದಿತ್ಯಾದಂತಹ ಸೂರ್ಯನಿಗೆ ಗೊತ್ತಿಲ್ಲ. ದಿಗಭಿಮಾನಿ ದೇವತೆಗಳಿದ್ದಾರೆ, ಎಲ್ಲ 20 ಜನ ಸ್ತ್ರೀಯರಿದ್ದಾರೆ. ಮುಂದೆ ಅವರು ಭೀಮಸೇನನ ಪತ್ನಿಯರಾಗಿದ್ದರು. ಅದಲ್ಲದೆ ದಿಕ್ಕಿನ ಅಭಿಮಾನಿಗಳ ದೇವತೆಗಳಾದಂತಹ ಚಂದ್ರ, ಸೂರ್ಯ, ಚಂದ್ರ, ವರುಣ, ಮಿತ್ರ, ಕುಬೇರ ಮೊದಲಾದವರಿದ್ದಾರೆ. ಅನೇಕ ಕಾರ್ಯಗಳನ್ನು ನಮ್ಮಿಂದ ಮಾಡಿಸ್ತಾರೆ ಅವರು. ಯಜ್ಞ ಮಾಡ್ಲಿಕ್ಕೆ ಬೇಕಾದಂತಹ ನಮ್ಮ ಮನಸ್ಸಿನ ಅಭಿಮಾನಿ ಚಂದ್ರ. ಯಜ್ಞಾದಿ ಸಾಧನೆ ಎತ್ತು ಮನಶ್ಚಂದ್ರ ಪ್ರಕೀರ್ತಿತಃ. ಮಿತ್ರೋ ಯಮಶ್ಚ ವರುಣ ಕುಬೇರಶ್ಚ ದಿಗೀಶ್ವರಾಹ. ಮಿತ್ರ, ಯಮ, ವರುಣ, ಕುಬೇರ ಇವರೆಲ್ಲರೂ ದಿಕ್ಕಿನ ಅಭಿಮಾನಿಗಳು. ಹೀಗೆ ಆ ದಿಕ್ಕಿನ ಅಭಿಮಾನಿ ದೇವತೆಗಳಾದಂಥ ಇವರು ಯಾರಿಗೂ ಕೂಡ ಅವನ ಬಗ್ಗೆ ಗೊತ್ತಿಲ್ಲ. ಅದಕ್ಕಾಗಿ ಎಂ ದಿಶಃ ನ ವಿದುಹು ಅಂತ ಅವನನ್ನ ವರ್ಣನೆ ಮಾಡ್ತಾರೆ. ಯಹ ಚಂದ್ರ ತಾರಕೆ ತಿಷ್ಠನ್, ಚಂದ್ರನಲ್ಲಿದ್ದಾನೆ, ನಕ್ಷತ್ರಗಳಲ್ಲಿದ್ದಾನೆ, ಆದರೆ ಅವುಗಳಿಗೆ ಅವನ ಬಗ್ಗೆ ಗೊತ್ತಿಲ್ಲ. ಆಕಾಶದಲ್ಲಿ ಆಕಾಶದ ಅಭಿಮಾನಿಯಾದ ಪಾರ್ವತಿಯಲ್ಲಿದ್ದಾನೆ. ತಮಸ್ಸಿನಲ್ಲಿದ್ದಾನೆ, ತಮಸ್ಸಿನ ಅಭಿಮಾನಿಯಾದ ದುರ್ಗೆಗೆ ಅದನ್ನ ಬಗ್ಗೆ ಗೊತ್ತಿಲ್ಲ. ತೇಜಸ್ಸಿನ ಅಭಿಮಾನಿಯಾದ ಲಕ್ಷ್ಮಿ, ಇಂದ್ರ ಮೊದಲಾದವರಲ್ಲಿದ್ದಾನೆ. ಅವ್ರು ಯಾರಿಗೂ ಅವನ ಬಗ್ಗೆ ಗೊತ್ತಿಲ್ಲ. ಒಂದು ಶಬ್ದದಿಂದ ಹೇಳಿಬಿಟ್ರೆ ಸಾಕು. ಎಸ್ ಸರ್ವೇಷು ಭೂತೇಷು ತಿಷ್ಠನ್ ಸರ್ವೇಭ್ಯೋ ಭೂತೇಭ್ಯೋ ಅಂತರಃ ಎಂ ಸರ್ವಾಣಿ ಭೂತಾನಿ ನ ವಿದುಹು ಯಸ್ಯ ಸರ್ವಾಣಿ ಭೂತಾನಿ ಶರೀರಂ ಯಸ್ ಸರ್ವಾಣಿ ಭೂತಾನಿ ಅಂತರೋ ಯಮಯತಿ ಏಷದೇ ಆತ್ಮ ಇತಿ ಅಧಿಭೂತಂ ಅಥ ಅಧ್ಯಾತ್ಮಂ ಅಂತ. ಇಲ್ಲಿ ಭೂತಾಂತರಹಿತ ಅಂತ ಈಗ ನಾವು ನೋಡ್ತಿರುವಂಥ ಶ್ಲೋಕ. ಎಲ್ಲ ಭೂತಗಳಲ್ಲಿಯೂ ಅವನಿದ್ದಾನೆ ಅಂತ ಬಂತು. ಭೂತೇಷು ಚ ಅಂತರಹಿತ ಅಂತ. ಅದಕ್ಕಾಗಿ ಅದು ಒಂದನ್ನೇ ಭೂತಾನ ಶಬ್ದವನ್ನೇ ಹೇಳುವಂಥ ಬೃಹದಾರಣ್ಯಕದ ಭಾಗವನ್ನು ಈಗ ಓದಿದೆ. ಎಲ್ಲ ಭೂತಗಳಲ್ಲಿದ್ದಾನೆ, ಆದರೆ ಯಾವ ಭೂತಕ್ಕೂ ಕೂಡ ಆತನ ಬಗ್ಗೆ ಗೊತ್ತಿಲ್ಲ. ಪ್ರತಿಯೊಂದು ಭೂತವೂ ಆತನಿಗೆ ಶರೀರ ಇದ್ದಂತೆ. ಇಷ್ಟಾದ್ಮೇಲೆ ಪ್ರಾಣ, ವಾಕ್, ಚಕ್ಷುಸ್, ಶ್ರೋತ್ರ, ಮನಸ್, ತ್ವಕ್, ವಿಜ್ಞಾನ, ರೇತಸ್ ಹೀಗೆಲ್ಲದ್ರ ಬಗ್ಗೆನೂ ಕೂಡ ವರ್ಣನೆ ಮಾಡ್ತಾರೆ. ಅಲ್ಲೆಲ್ಲ ಕಡೆನೂ ಇದ್ದಾನೆ, ಅದ್ಯಾವುದಕ್ಕೂ ಕೂಡ ಆತನ ಬಗ್ಗೆ ಗೊತ್ತಿಲ್ಲ ಅಂತ. ಅದಕ್ಕಾಗಿ ಅಂತರ್ಹಿತ, ಒಳಗೆ ನಿಗೂಢನಾಗಿದ್ದಾನೆ. ಏಷ ಸರ್ವೇಷು ಭೂತೇಷು ಗೂಢೋತ್ಮಾನ ಪ್ರಕಾಶತೆ ದೃಶ್ಯತೇತು ಅಗ್ರ್ಯಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ ಅಂತ ಕಾಠಕ ಉಪನಿಷತ್ತು. ಸರ್ವೇಷು ಭೂತೇಷು, ಅಲ್ಲಿಯೂ ಕೂಡ ಭೂತ ಅಂತಲೇ ಶಬ್ದ ಇದೆ. ಎಲ್ಲ ಕಡೆ ಇದ್ದಾನೆ, ಗೂಢನಾಗಿದ್ದಾನೆ. ಆತ್ಮ ನ ಪ್ರಕಾಶತೆ, ಯಾರಿಗೂ ಅವನ ಬಗ್ಗೆ ಪೂರ್ಣವಾದ ಅರಿವು ಬರೋದಿಲ್ಲ. ಆದರೆ ಅಗ್ರ್ಯಯ ಬುದ್ಧ ಸೂಕ್ಷ್ಮಯ, ಶಾಸ್ತ್ರದ ಅಧ್ಯಯನದಿಂದ ಕೂಡಿದ, ಮನನ ಧ್ಯಾನಗಳಿಂದ ಕೂಡಿದ ಸೂಕ್ಷ್ಮವಾದ ಬುದ್ಧಿಗೆ ಅವನು ಗೋಚರ ಆಗ್ತಾನೆ. ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಸ್ಥೂಲವಾದ ದೃಷ್ಟಿಕೋನ ಇದ್ದವರಿಗೆ, ಐಹಿಕ ಭೋಗದ ಬಗ್ಗೆ ಕಣ್ಣಿದ್ದವರಿಗೆ ಅವನ ಬಗ್ಗೆ ಅರಿವೇ ಆಗೋದಿಲ್ಲ ಅಂತ ಅದರ ಅರ್ಥ. ನ ಸಜ್ಜತೇಸ್ಮಿನ್, ಜಗತ್ತಿನ ಕಣಕಣದಲ್ಲೂ ಇದ್ದಾನೆ, ಚೇತನದಲ್ಲಿದ್ದಾನೆ, ಅಚೇತನದಲ್ಲಿದ್ದಾನೆ. ಈ ಜಗತ್ತಿನ ಯಾವ ಆಗು ಹೋಗು ಕೂಡ ಅವನಿಲ್ಲದೆ ನಡೆಯೋದಿಲ್ಲ. ಹಿಂದೆ ನಾವು ಅವನ ಬಗ್ಗೆ ನೋಡಿದ್ದೇವೆ. ಕೇವಲ ಗೊಂಬೆ ಆಟದ ಕಲಾವಿದನಂತೆ ಅಲ್ಲ ಅವನು, ಪ್ರತಿಯೊಂದನ್ನು ಹೊರ ಹೊಕ್ಕು ನೋಡ್ತಾನೆ. ಮನಸ್ಸಿನ ಯಾವ ಸೂಕ್ಷ್ಮ ಭಾವವೂ ಕೂಡ, ಭಾವದ ತರಂಗವೂ ಕೂಡ
ಅವನ ಗಮನದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಮನಸ್ಸಿನ ಆ ಸರೋವರದಲ್ಲಿ ಏನೆಲ್ಲ ಅಲೆಗಳು ಎದ್ದರೆ, ನಮ್ಮ ಶರೀರದಲ್ಲಿ ಏನು ಬದಲಾವಣೆಗಳಾದರೆ, ಕ್ರಿಯೆಗಳಾದರೆ ಎಲ್ಲವೂ ಅವನಿಂದಲೇ ಆಗಬೇಕು. ಅವನ ಗಮನದಿಂದ ಅದು ತಪ್ಪಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದೆಲ್ಲ ಅವನ ಲೀಲೆ. ಆದ್ರಿಂದ ಅವನನ್ನು ಅಭೋಕ್ತ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಅಕ್ಲಿಪ್ತ್ಯಾಚ ಸ್ವತಂತ್ರತ್ವಾತ್ ಅಶುಭಸ್ಯ ಚ ವರ್ಜನಾತ್ ಅಭೋಕ್ತ ಶುಭಭೋಕ್ತೃತ್ವಾತ್ ಭೋಕ್ತೇತ್ಯೇವ ಚ ತಂ ವಿದುಃ ಅಂತ ಭಾಗವತ ತಾತ್ಪರ್ಯ ಅನ್ನೋ ಒಂದು ಕಡೆ ವರ್ಣನೆ ಮಾಡಿದೆ. ಅಕ್ಲಿಪ್ತ್ಯಾಚ ಸ್ವತಂತ್ರತ್ವಾತ್, ಸ್ವತಂತ್ರ ಅವನು. ಆದ್ರಿಂದ ಮತ್ತೆ ಅಕ್ಲಿಪ್ತಿ, ಹೀಗೇ ಮಾಡಬೇಕು ಅಂತ ನಿಯಮ ಅವನ ಮೇಲೆ ಎಲ್ಲೂ ಇಲ್ಲ. ಮತ್ತೆ ನಾವು ಕೊಟ್ಟದ್ದನ್ನು ನೀನು ತಗೊಳ್ಳೇಬೇಕು, ಅಶುಭವನ್ನಾದರೂ ಕೊಟ್ಟರೆ ನೀನು ಸ್ವೀಕಾರ ಮಾಡಲೇಬೇಕು ಅಂತ ಯಾರೂ ಅವನ ಮೇಲೆ ನಿರ್ಬಂಧ ಹೇರೋದು ಸಾಧ್ಯ ಇಲ್ಲ. ತನಗಿಷ್ಟ ಬಂದಂತೆ ಶುಭವನ್ನು ಸ್ವೀಕಾರ ಮಾಡ್ತಾನೆ, ಮತ್ತೆ ಅಶುಭವನ್ನ ಪರಿತ್ಯಾಗ ಮಾಡ್ತಾನೆ. ಆ ಕಾರಣದಿಂದ ಆತನನ್ನ ಅಭೋಕ್ತ ಅಂತ ಹೇಳೋದು. ಅಭೋಕ್ತ ಅಂದ್ರೆ ಭೋಗನೇ ಮಾಡದೇ ಇರುವವನು ಅಂತ ಅರ್ಥ ಅಲ್ಲ, ಅಶುಭವನ್ನು ಬಿಟ್ಟವನು ಅಂತ ಅರ್ಥ. ಭಾಗವತ ತಾತ್ಪರ್ಯದ 2ನೇ ಸ್ಕಂದದಲ್ಲಿ ಬಂದದ್ದು. ಈ ಇಷ್ಟೆಲ್ಲ ಕಾರಣಗಳಿಂದ, ಅಶುಭವನ್ನು ಬಿಟ್ಟಿರುವುದರಿಂದ, ಸ್ವತಂತ್ರನಾದ್ದರಿಂದ, ಅವನ ಮೇಲೆ ಭೋಗಿಸಲೇಬೇಕೆಂಬ ನಿರ್ಬಂಧ ಅವನಿಗಿಲ್ಲದೆ ಇರುವುದರಿಂದ ಅವನು ಅಭೋಕ್ತ. ಅಷ್ಟಾದರೂ ಕೂಡ ಭೋಕ್ತಾ ಹೌದು, ಯಾಕಂದ್ರೆ ಶುಭ ಭೋಕ್ತ ಆದ್ರಿಂದ. ವಿರಾಗಾಚ್ಯ ಪರಸ್ಯಾಸ್ಯ ಭೋಕ್ತೃತ್ವಸ್ಯ ನಿಷೇಧನಂ, ಭೋಕ್ತೃತ್ವ ಪ್ರತಿಷೇಧನಂ ಅಂತ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಸ್ಕಂದ ಪುರಾಣದ ಮಾತದು. ಭೋಗ ಮಾಡಿದರೂ ಕೂಡ ಅವನಲ್ಲೇನೂ ವ್ಯತ್ಯಾಸ ಆಗೋದಿಲ್ಲ. ಭೋಗ ಮಾಡುವುದಕ್ಕಿಂತ ಮುಂಚೆ ನಮಗೆ ಹಸಿವಾಗಿರ್ತದೆ, ಒಂದು ಉದ್ರೇಕ ಇರ್ತದೆ. ಭೋಗ ಮಾಡಿದ ಮೇಲೆ ಹಸಿವು ತಣಿತದೆ, ಮತ್ತೆ ಆ ಉದ್ರೇಕ ಇಳೀತದೆ. ಇದು ಭೋಗ ಮಾಡುವುದಕ್ಕಿಂತ ಮುಂಚೆ ಮತ್ತು ಆಮೇಲೆ ನಮ್ಮ ಸ್ಥಿತಿ. ಅದು ಅವನದು ಹಾಗಲ್ಲ. ಭೋಗ ಮಾಡುವುದಕ್ಕಿಂತ ಮುಂಚೆನೂ ಆಮೇಲೂ ಅವನು ಯಾವ ದೃಷ್ಟಿಯಿಂದಲೂ ಕಡಿಮೆ ಆಗೋದಿಲ್ಲ, ಹೆಚ್ಚು ಆಗೋದಿಲ್ಲ. ಪೂರ್ಣ ಸ್ವಾನಂದ ಭೋಜನ, ತನ್ನದೇ ಆದ ಸುಖವನ್ನೇ ಉಣ್ತಾನೆ. ವಿರಾಗಾಚ್ಚ, ಅಪರಿಮಿತವಾದ ವೈರಾಗ್ಯ ಇರುವುದರಿಂದ ಅವನಿಗೆ ಭೋಕ್ತೃತ್ವ ಇಲ್ಲ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಭೋಕ್ತೃತ್ವ ಇಲ್ಲ ಅಂದ್ರೆ ಭೋಕ್ತೃತ್ವವೇ ಇಲ್ಲ ಅಂತ ಯಾರು ತಿಳ್ಕೊಬೇಕಾಗಿಲ್ಲ. ತುಂಬ ಸುಂದರವಾದಂಥ ಒಂದು ಮಾತದು. ಆದ್ರಿಂದ ನ ಸಜ್ಜತೆ ಯಸ್ಮಿನ್, ಈ ಜಗತ್ತಿನಲ್ಲಿ ಅವನು ಒಳಗೆ ಇಳಿದು ಲಿಪ್ತ ಆಗುವುದೇ ಇಲ್ಲ. ಅದನ್ನ ತುಂಬಾ ಸುಂದರವಾಗಿ ಭಾಗವತ ಅನೇಕ ಕಡೆ ಹೇಳಿದೆ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮನಸ್ಸಿನ ಲಹರಿಗಳು, ಇದು ಯಾವುದಕ್ಕೂ ಅವನು ಬಲಿ ಆಗೋದಿಲ್ಲ. ಉಳಿದೆಲ್ಲ ಉಳಿದೆಲ್ಲ ಅವತಾರಗಳಿಗಿಂತ ಕೃಷ್ಣನ ಅವತಾರದಲ್ಲಿ ಅತ್ಯಂತ ಹೆಚ್ಚು ಭೋಗ ಅವನು ಮಾಡಿದವನು. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಮತ್ತು ಕೈಯಿಂದ ಮಾಡುವ ಸ್ವೀಕಾರ, ಕಾಲಿಂದ ಮಾಡುವ ಗಮನ, ಮತ್ತೆ ಮಾತಿನಿಂದ, ನಾಲಿಗಿಂದ ಮಾಡುವ ಮಾತನಾಡುವಿಕೆ, ಮತ್ತೆ ಸುಖ ಪ್ರಾಪ್ತಿ ಉಪಸ್ಥೇಂದ್ರಿಯದಿಂದ, ಇದನ್ನೆಲ್ಲ ಮಾಡಿದ್ದಾನೆ, ಬೇಕಾದಷ್ಟು ಮಾಡಿದ್ದಾನೆ. ಇಷ್ಟೆಲ್ಲ ಮಾಡಿದರೂ ಕೂಡ ನಿರ್ಲಿಪ್ತನಾಗಿಯೇ ಇದ್ದ ಅಂತ ಭಾಗವತ ಅವನು ವರ್ಣನೆ ಮಾಡ್ತದೆ. ಮಾಯಾವಲೋಕ ಲವದರ್ಶಿತ ಭಾವಹಾರಿ ಭ್ರೂಮಂಡಲ ಪ್ರಹಿತ ಸೌರತ ಮಂತ್ರ ಶೌಂಡೈ ಪ್ರಜ್ಞಸ್ತು ಷೋಡಶ ಮನಂಗ ಸಹಸ್ರಮಾಣೈ ಯಸ್ಯೇಂದ್ರಿಯಂ ವ್ಯಥಯಿತು ಕರಣೈರ್ನಶೇಕು ಅಂತ. ಏನೆಲ್ಲ ಬಾಣಗಳನ್ನು ಅವನ ಮೇಲೆ ಪ್ರಯೋಗ ಮಾಡಿದ್ರು ಅವರು. ಮಂದಹಾಸ ಬೀರಿದ್ರು, ಕಡೆಗಣ್ಣ ನೋಟದ ಬಾಣವನ್ನ, ಗುಂಡೇಟಿಗಿಂತಲೂ ತೀಕ್ಷ್ಣವಾದ, ಬಾಣದ ಏಟಿಗಿಂತಲೂ ತೀಕ್ಷ್ಣವಾದ ಕಡೆಗಣ್ಣ ನೋಟವನ್ನ ಆತನ ಕಡೆಗೆ ಬೀರಿದ್ರು. ಕಿರುನೋಟ, ನೋಡಿಯೂ ನೋಡದಂತೆ ನೋಟ, ಮನಸ್ಸನ್ನು ಸೂರೆಗೊಳ್ಳುವಂತಹ ವಯ್ಯಾರಗಳು, ಹುಬ್ಬಿನ ಕೊಂಕಿನಿಂದ, ತುಟಿಯ ಕೊಂಕಿನಿಂದ, ಮೂಗಿನ ಕೊಂಕಿನಿಂದ ತಮ್ಮ ಮನದಿಂಗಿತದ
ಅರಿವು ಆತನಿಗೆ ಆಗುವಂತೆ ಅವ್ರು ಮಾಡ್ತಾ ಇದ್ರು. ಅಲ್ಲೆಲ್ಲದರಲ್ಲೂ ನಿಷ್ಣಾತರು ಅವರು. ಹದಿನಾರು 1,108 ಜನ ಪತ್ನಿಯರು, ಲೆಕ್ಕವಿಲ್ಲದ ಸಂಖ್ಯೆಯ ಪ್ರೇಯಸಿಯರು. ಇವ್ರು ಯಾರೂ ಕೂಡ ಮನ್ಮಥನ ಬಾಣಗಳನ್ನೇ ಆತನ ಮೇಲೆ ಪುಂಖಾನುಪುಂಖವಾಗಿ ಪ್ರಯೋಗ ಮಾಡಿದರು. ಯಸ್ಯ ಇಂದ್ರಿಯಂ ವ್ಯಥಯಿತು ಕರ್ಣಯರ್ನ ಶೇಕು. ಅವನ ಮನಸ್ಸನ್ನ, ಅವನ ವ್ಯಕ್ತಿತ್ವವನ್ನು ಅವರು ಕದಲಿಸಲಿಕ್ಕೆ, ಚಂಚಲವನ್ನಾಗಿ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲಂತೆ. ಕರ್ಣೈಹಿ, ತಮ್ಮ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯ ಎಲ್ಲವನ್ನೂ ಮನಸ್ಸನ್ನೂ ಆತ ಮೇಲೆ ಪ್ರಯೋಗ ಮಾಡಿದ್ರು, ಆತ ಮಾತ್ರ ಅಲಗಾಡಲಿಲ್ಲ ಅಂತ ತುಂಬ ಅದ್ಭುತವಾಗಿ ಆ ಭಾಗವತದ 10ನೇ ಸ್ಕಂದದ ಶ್ಲೋಕ ಆತನನ್ನು ವರ್ಣನೆ ಮಾಡ್ತಾನೆ. ನ ಸಜ್ಜತೆ, ಲಕ್ಷ್ಮೀದೇವಿಯ 2 ರೂಪಗಳಾದ ರುಕ್ಮಿಣಿ ಸತ್ಯಭಾಮೆಯರಿಂದಲೇ ಆತ ಪರಾಜಿತನಾಗಲಿಲ್ಲ. ಅವರ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದ 16,000 ಉಳಿದ 16,106 ಜನ ಪತ್ನಿಯರು ಅವರು ಆತನ ಮುಂದೆ ಸೋತು ಕೈ ಚೆಲ್ಲಿದ್ರು. ಅವನು ನಾರಾಯಣ ರೂಪದಲ್ಲೂ ಕೂಡ ಧರ್ಮಸ್ಯ ದಕ್ಷ ದುಹಿತುರ್ ಯಜನಿ ಸ್ವಮೂರ್ತ್ಯ ನಾರಾಯಣೋ ನರಯತಿ ಸ್ವತಃ ಪ್ರಭಾವ ದೃಷ್ಟಾತ್ಮನೋ ಭಗವತೋ ನಿಯಮಾವಲೋಕಂ ದೇವ್ಯ ಸ್ವನಂಗ ಪ್ರತನಾಹ ಘಟಿತು ನಶೇಕು. ಅವನ ಆ ಸ್ಥಿರವಾದಂಥ ಮನೋಲಹರಿಯನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಇವ್ರು ಯಾರಿಗೂ ಆಗಲೇ ಇಲ್ವಂತ. ಹೀಗೆ ಏನು ಕಣ್ಣಿಂದ ನೋಡಬಹುದು, ಕಿವಿಯಿಂದ ಕೇಳಬಹುದು, ಮೂಗಿನಿಂದ ಮೂಸಬಹುದು, ಮಾತಿನಿಂದ ಆಡಬಹುದು, ಮುಟ್ಟಬಹುದು, ಏನು ಹೋಗಬಹುದು, ತಗೋಬಹುದು, ಏನು ಸುಖ ಪಡಬಹುದು, ಇದು ಯಾವುದರಿಂದಲೂ ಕೂಡ ಆತ ಪರಾಜಿತನಾಗಲಿಲ್ಲ. ಎಲ್ಲವನ್ನೂ ಮಾಡ್ತಾನೇ ಇದ್ದ. ಜೀವನದುದ್ದಕ್ಕೂ ಮಾತಾಡಿದ, ಹೋದ, ಬಂದ, ತೆಗೆದುಕೊಂಡ, ಸುಖಪಟ್ಟ. ಕರಜದ್ವಿಜಚಿಹ್ನಾನಿ ಕುಚಾಧರ ಗತಾನಿಯಾಹ ದೃಷ್ಟ್ವಾ ದೃಷ್ಟ್ವಾ ಜಹರ್ಷಿರೇ ದರ್ಪಣೆ ಕಮಲೇಕ್ಷಣಾಹ. ಹರಿವಂಶ ಹೇಳ್ತದೆ, ಕೃಷ್ಣನ ಪತ್ನಿಯರು ತಾವು ಏಕಾಂತದಲ್ಲಿ ಕನ್ನಡಿ ಎದುರಿಗೆ ಕೂತಾಗ, ಸುಂದರವಾದ ವರ್ಣನೆ ಅದು. ಕೃಷ್ಣನ ಜೊತೆಗೆ ತಾವೇನು ಏಕಾಂತದ ದಾಂಪತ್ಯ ಸುಖ ಸವಿದಿದ್ರು, ಅದನ್ನೆಲ್ಲ, ಆ ಚಿಹ್ನೆಗಳನ್ನೆಲ್ಲ ತಮ್ಮ ಮೈಯ ಮೇಲೆ ಇದ್ದದ್ದನ್ನ ಕನ್ನಡಿಯಲ್ಲಿ ನೋಡಿ 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 ದೃಷ್ಟ್ವಾ ದೃಷ್ಟ್ವಾ ಜಹರ್ಷಿರೆ ದರ್ಪಣೆ ಕಮಲೇಕ್ಷಣಾಹ. ಹೀಗೆ ಮೈಯ ಮೇಲೆ, ಮುಖದ ಮೇಲಿದ್ದಂಥ ಎಲ್ಲ ಸುಖದ ಚಿಹ್ನೆಗಳನ್ನು ನೋಡಿ ಸಂತೋಷಪಟ್ಟರು. ಅವರನ್ನೆಲ್ಲರನ್ನೂ ಸುಖದ ಸಾಗರದಲ್ಲಿ ಮುಳುಗಿಸಿ ಆತ ಸಂತೃಪ್ತರನ್ನಾಗಿ ಇಟ್ಟಿದ್ದ ಅವರೆಲ್ಲರನ್ನು. ಆದರೆ ತಾನು ಮಾತ್ರ ಇದು ಯಾವುದಕ್ಕೂ ಕೂಡ ಅವನು ಬಲಿಯಾಗಲಿಲ್ಲ, ಯೋಗೇಶ್ವರನಾಗಿಯೇ ಬದುಕಿದೆ. ಅದಕ್ಕೆ ನ ಸಜ್ಜತೆ. ಬರೇ ಸ್ತ್ರೀಕಾಮ ಅಂತಷ್ಟೇ ಅಲ್ಲ, ಇನ್ಯಾವುದರಿಂದಲೂ ಕೂಡ, ಯಾವ ಅಧಿಕಾರದಿಂದಲೂ ನೋಡುವುದು, ತೆಗೆದುಕೊಳ್ಳುವುದು, ಮತ್ತೇನೋ ತಿನ್ನುವುದು, ಎಲ್ಲವನ್ನೂ ಮಾಡೇ ಇದ್ದಾನೆ ಆ ಕಾಲದಲ್ಲಿ, ಅವನು ಕೃಷ್ಣಾವತಾರದ ಕಾಲದಲ್ಲಿ. ಅದೊಂದು ಉದಾಹರಣೆ ಮಾತ್ರ. ಹೇಗೆ ಭಗವಂತ ಇದನ್ನೆಲ್ಲವನ್ನೂ ಮಾಡಿದರೂ ಕೂಡ ನ ಸಜ್ಜತೆ, ಅದಕ್ಕೆ ಬಲಿಯಾಗೋದಿಲ್ಲ ಅನ್ನೋದಕ್ಕೆ ಕೃಷ್ಣಾವತಾರ ಒಂದು ಉದಾಹರಣೆ ಮಾತ್ರ. ಅದರೊಂದಿಗೆ 236ನೇ ಈ ಶ್ಲೋಕ ಸಮಾಪ್ತವಾಗಿದೆ. ಅದರಲ್ಲಿ ಒಂದಷ್ಟು ವರ್ಣನೆಯನ್ನು ಹೇಳ್ತಾರೆ. ಒಂದು ಉದಾಹರಣೆ ವಿಷ್ಣು ತೀರ್ಥರೇ ಹೇಳ್ತಾರೆ. ರಾಜ ತನ್ನ ಪುರೋಹಿತರಿಗಾಗಿ ಯಾರೋ ಆಪ್ತರಿಗಾಗಿ ಒಂದು ಮನೆ ಕಟ್ಟಿಸಿ ಅಲ್ಲೆಲ್ಲ ಪದಾರ್ಥಗಳನ್ನು ಇಟ್ಟು ಸ್ವಲ್ಪ ಕಾಲ ತಾನೂ ಆ ಮನೆಯಲ್ಲಿದ್ದು ಭೋಜನಾದಿಗಳನ್ನು ಮಾಡಿ ಅವನನ್ನು ಪ್ರೀತಿಯಿಂದ ನೋಡಿಕೊಂಡು ನಾನಿಂದ ಹೋಗ್ತೇನೆ ಅಂತ ತನ್ನ ಅರಮನೆಗೆ ತಾನು ಹೋಗ್ತಾನೆ. ಭಗವಂತ ಜೀವರಿಗೆ ಶರೀರದಲ್ಲಿ ಸುಖನೂ ಕೊಡ್ತಿದ್ದಾನೆ, ಮೋಕ್ಷ ಸಾಧನೆ ಮಾಡಿಸ್ತಾ ಇದ್ದಾನೆ, ಎಲ್ಲ ಪುರುಷಾರ್ಥಗಳನ್ನು ಕರುಣಿಸ್ತಾ ಇದ್ದಾನೆ. ಆ ಜೀವರಿಗೆ ಶರೀರವನ್ನು ನಿರ್ಮಿಸಿಕೊಟ್ಟಿರುವುದರಿಂದ ತಂದೆ ಅಂತ ಕರೆಸ್ಕೊಂಡಿದ್ದಾನೆ. ತದನೇನ ಶರೀರೋತ್ಪಾದಕತ್ವ ರೂಪಂ ಪಿತೃತ್ವಂ, ಶರೀರವನ್ನು ಹುಟ್ಟಿಸಿರುವುದರಿಂದ ತಂದೆಯಾಗಿದ್ದಾನೆ. ಪ್ರಳಯದಲ್ಲಿ ತನ್ನ ಹೊಟ್ಟೆಯೊಳಗಿಟ್ಕೊಂಡಿರುವ ವಿಶ್ವವನ್ನು ಸೃಷ್ಟಿಕಾಲದಲ್ಲಿ ಹೊರ ಹಾಕುವುದರಿಂದ ಅವನ ತಾಯಿಯಂತೆ, ತಾಯಿ ಹೇಗೆ ತನ್ನ ಗರ್ಭದಿಂದ ಮಗುವನ್ನು ಹೊರ ಹಾಕ್ತಾಳೆ,
ಆ ಥರ ಈ ಜಗತ್ತಿಗೆ ಅವನು ತಾಯಿ ಕೂಡ ಆಗಿದ್ದಾನೆ. ಆಧ್ಯಾತ್ಮಿಕ ಆದಿ ತಾಪಗಳಿವೆ ಅಲ್ಲ, ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಅಂತ ತಾಪಗಳಿಂದ ರಕ್ಷಿಸುವುದರಿಂದ ಅನಿಮಿತ್ತ ಬಂಧು ಕೂಡ ಆಗಿದ್ದಾನೆ, ಸುಹೃತ್ತಾಗಿದ್ದಾನೆ. ಮತ್ತೆ ಶಾಸ್ತ್ರದ ಜ್ಞಾನವನ್ನ ನಮಗೆ ಕಾಲ ಕಾಲಕ್ಕೆ ಕೊಡಿಸ್ತಾನೆ. ತಾನೇ ನೇರವಾಗಿ ಕೊಡದೆ ಹೋದ್ರೂ ಕೂಡ ಗುರುಗಳ ಮೂಲಕ ಅದನ್ನೆಲ್ಲ ಕೊಡಿಸ್ತಾನೆ. ಮೋಕ್ಷ ನೀಡುವಂತಹ ಪ್ರದೈವವೂ ಹೌದವನು. ಹೀಗೆ ತಂದೆ ತಾಯಿ ಸುಹೃತ್ ಎಲ್ಲವೂ ಕೂಡ ಅವನೇ ಆಗಿದ್ದಾನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.